ಆರ್ ಕೆ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಸೊ ಇಂದು ನಾವು ಜನರೇಷನ್ ಆಫ್ ಕಂಪ್ಯೂಟರ್ನ ಅಧ್ಯಯನ ಮಾಡೋಣ. ನಿನ್ನೆ ಕ್ಲಾಸಲ್ಲಿ ನಾವು ಕಂಪ್ಯೂಟರ್ ಹೇಗೆ ಬೆಳೆದು ಬಂತು, ದಟ್ ಈಸ್ ಎವಲ್ಯೂಷನ್ ಆಫ್ ಕಂಪ್ಯೂಟರ್, ಕಂಪ್ಯೂಟರ್ ಅಂದರೆ ಏನು, ಹಾಗೂ ಕಂಪ್ಯೂಟರ್ ಯಾವ್ಯಾವ ಜನರೇಷನಲ್ಲಿ ಯಾವ್ಯಾವ ಥರ ಇದೆ ಅಂತ ನಾವು ಇಂದಿನ ಕ್ಲಾಸಲ್ಲಿ ಅಧ್ಯಯನ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಜನರೇಷನ್ ಅಂದರೆ ಏನು? ಇನ್ ಎ ಕಂಪ್ಯೂಟರ್ ಟಾಕ್ ಇಟ್ ಈಸ್ ಅ ಸ್ಟೆಪ್ ಇನ್ ಟೆಕ್ನಾಲಜಿ. ಜನರೇಷನ್ ಅಂದರೆ ಕಂಪ್ಯೂಟರ್ ವರ್ಲ್ಡಲ್ಲಿ ಅಥವಾ ಕಂಪ್ಯೂಟರ್ ಯುಗದಲ್ಲಿ ಏನಂತೀವಿ ಅಂದರೆ ಒಂದು ಸ್ಟೆಪ್ ಟೆಕ್ನಾಲಜಿಯಲ್ಲಿ ಅಥವಾ ತಂತ್ರಜ್ಞಾನದಲ್ಲಿ ಒಂದು ಸ್ಟೆಪ್ ಮುಂದೆ ಬೆಳವಣಿಗೆ ನಾವು ಏನಂತೀವಿ ಅಂದರೆ ಜನರೇಷನ್ ಅಂತ ಹೇಳ್ತೀವಿ. ಇಟ್ ಪ್ರೊವೈಡ್ಸ್ ಫ್ರೇಮ್ವರ್ಕ್ ಫಾರ್ ದ ಗ್ರೋತ್ ಆಫ್ ಕಂಪ್ಯೂಟರ್ ಇಂಡಸ್ಟ್ರಿ. ಒರಿಜಿನಲಿ ಇಟ್ ವಾಸ್ ಯೂಸ್ ಟು ಡಿಸ್ಟಿಂಗ್ವಿಶ್ ಬಿಟ್ವೀನ್ ವೇರಿಯಸ್ ಹಾರ್ಡ್ವೇರ್ ಟೆಕ್ನಾಲಜೀಸ್. ಅಂದರೆ ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಾ ಬಂದರು ಅಂದರೆ ಕಂಪ್ಯೂಟರ್ ಜನರೇಷನ್ ಅಂದರೆ ಅಷ್ಟೇ ಹಾರ್ಡ್ವೇರ್ ತಂತ್ರಜ್ಞಾನ ಮೇಲೆ ಏನು ಮಾಡ್ತಿದ್ರು, ಅಭಿವೃದ್ಧಿ ಪಡಿಸುತ್ತಾ ಬಂದಿದ್ರು. ತದನಂತರ ಬರ್ತಾ ಬರ್ತಾ ಇತ್ತೀಚೆಗೆ ಏನಾಯ್ತು ಅಂದರೆ ಬಟ್ ನಾವು ಇಟ್ ಹ್ಯಾಸ್ ಬೀನ್ ಎಕ್ಸ್ಟೆಂಡೆಡ್ ಟು ಇನ್ಕ್ಲೂಡ್ ಬೋತ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಟೆಕ್ನಾಲಜೀಸ್ ಟಿಲ್ ಟುಡೇ. ಸೊ ಇವಾಗ ಏನಾಯ್ತಂದ್ರೆ ಮೊದಲಿಗೆ ಹಾರ್ಡ್ವೇರ್ ತಂತ್ರಜ್ಞಾನ ಮೇಲೆ ಅತಿ ಹೆಚ್ಚು ಕೆಲಸ ಮಾಡ್ತಿದ್ರು. ಸೊ ಪ್ರಸ್ತುತ ಜನರೇಷನ್ ಅಲ್ಲಿ ಏನಾಗ್ತಿದೆ ಅಂದ್ರೆ ಹಾರ್ಡ್ವೇರ್ ಅಷ್ಟೇ ಅಲ್ಲ, ಸಾಫ್ಟ್ವೇರ್ಗಳ ಮೇಲೆ ಕೂಡ ಸಾಕಷ್ಟು ಬದಲಾವಣೆ ಮಾಡಲಾಗಿದೆ. ಸೊ ದೇರ್ ಆರ್ 5 ಜನರೇಷನ್ಸ್ ಟಿಲ್ ನಾವ್. ಸೊ ದೇರ್ ಆರ್ 5 ಕಂಪ್ಯೂಟರ್ ಜನರೇಷನ್ಸ್. ಅಂದ್ರೆ ಇಲ್ಲಿವರೆಗೆ ಒಟ್ಟು 5 ಕಂಪ್ಯೂಟರ್ ಜನರೇಷನ್ಸ್ಗಳನ್ನ ನಾವು ಕಾಣುತ್ತೇವೆ. ಸೊ ಈ 5 ಕಂಪ್ಯೂಟರ್ ಜನರೇಷನ್ ಅಲ್ಲಿ ಫಸ್ಟ್ ಜನರೇಷನ್ ಯಾವ ವರ್ಷದಿಂದ ಯಾವ ವರ್ಷಕ್ಕೆ ಬಂತು, ತದನಂತರ ಹಾರ್ಡ್ವೇರ್ಲಿ ಏನೇನು ಬಳಕೆ ಮಾಡಲಾಯಿತು ಅಥವಾ ಹಾರ್ಡ್ವೇರ್ ಯಾವ್ಯಾವ ಹಾರ್ಡ್ವೇರ್ನ ಯೂಸ್ ಮಾಡ್ತಿದ್ರು, ಸಾಫ್ಟ್ವೇರ್ಗಳು ಯಾವ ಥರ ಬಳಕೆ ಮಾಡ್ತಿದ್ರು, ಅಲ್ಲಿ ಇರುವ ಆ ಸಾಫ್ಟ್ವೇರ್ ಮೀನ್ಸ್ ಆ ಸಿಸ್ಟಮ್ ಇತ್ತಲ್ಲ ಫಸ್ಟ್ ಜನರೇಷನಲ್ಲಿ, ಆ ಜನರೇಷನಲ್ಲಿ ಸಿಸ್ಟಮ್ನ ಯಾವ್ಯಾವ ಗುಣಲಕ್ಷಣಗಳಿದ್ವು, ತದನಂತರ ಆ ಜನರೇಷನ್ನಲ್ಲಿ ಯಾವ ಥರ ಸಿಸ್ಟಮ್ ಅಥವಾ ಯಾವ ಸಿಸ್ಟಮನ್ನು ಬಳಕೆ ಮಾಡಲಾಯಿತು ಅಂತ ನಾವು ಈ ತರಗತಿಯಲ್ಲಿ ಅಧ್ಯಯನ ಮಾಡಿ. ದಟ್ ಈಸ್ ಫಸ್ಟ್ ಜನರೇಷನ್ ಯಾವಾಗಿಂದ ಯಾವಾಗಿವರೆಗೆ ಹಾರ್ಡ್ವೇರ್ ಯಾವ್ಯಾವ ಯೂಸ್ ಮಾಡ್ತಿದ್ರು, ಸಾಫ್ಟ್ವೇರ್ ಅದರ ಗುಣಲಕ್ಷಣಗಳು ಮತ್ತೆ ಯಾವ್ಯಾವ ಕಂಪ್ಯೂಟರ್ಗಳ ಬಳಕೆ ಮಾಡ್ತಿದ್ರು. ಸಿಸ್ಟಮ್ ಇಸ್ ನಥಿಂಗ್ ಬಟ್ ಕಂಪ್ಯೂಟರ್. ಯಾ ಕಂಪ್ಯೂಟರ್ ಸಿಸ್ಟಮ್ ಅಂತೀವಲ್ಲ, ಈಗ ಫಾರ್ ಎಕ್ಸಾಂಪಲ್ ಸಿ ಪಿ ಯು ಅಂತೀವಲ್ಲ, ಅದಕ್ಕೊಂದು ಸಿಸ್ಟಮ್ ಅಂತೀವಿ. ಸಿಸ್ಟಮ್ ಇಸ್ ನಥಿಂಗ್ ಬಟ್ ಅದಕ್ಕೆ ಹಾರ್ಡ್ವೇರ್ ಸಾಫ್ಟ್ವೇರ್ ಇನ್ಕ್ಲೂಡಿಂಗ್ ಇನ್ಪುಟ್ ಔಟ್ಪುಟ್ ಡಿವೈಸ್ ಎಲ್ಲ ಸೇರಿಸಿದಾಗ ಒಂದು ಸಿಸ್ಟಮ್ ಆಗುತ್ತೆ. ಅದಕ್ಕೆ ನಾವು ಕಂಪ್ಲೀಟ್ ಆಗಿ ಕಂಪ್ಯೂಟರ್ ಫ್ರೇಮ್ ಆಗ್ತೀವಲ್ಲ, ಅದಕ್ಕೆ ಒಂದು ಕಂಪ್ಲೀಟ್ ಆಗಿ ಸಿಸ್ಟಮ್ ಅಂತೀವಿ. ದಟ್ ಈಸ್ ಹಾರ್ಡ್ವೇರ್ ಸಾಫ್ಟ್ವೇರ್ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಇನ್ಕ್ಲೂಡಿಂಗ್ ಯೂಸರ್ ಈಸ್ ನಥಿಂಗ್ ಬಟ್ ಅ ಸಿಸ್ಟಮ್. ಸೊ ಫಸ್ಟ್ ಜನರೇಷನ್ ನೋಡಿದಾಗ 1947ರಿಂದ 45 ಅಥವಾ 45ರಿಂದ 55 ಅಂತ ಹೇಳ್ತಾರೆ. ಸೊ ಈ ಜನರೇಷನ್ ಇಯರ್ ನೋಡಿದಾಗ ಯಾವುದೇ ಬುಕ್ಕಲ್ಲಿ ಆಗಲಿ ಇಂಟರ್ನೆಟ್ ಆಗಲಿ ಕರೆಕ್ಟಾಗಿ ಎಕ್ಸಾಕ್ಟ್ಲಿ ಏನೂ ಕಂಡು ಬರಲ್ಲ. ಸೊ ಅದಕ್ಕೆ ಈ ಜನರೇಷನ್ ಯಾವ ಇಯರಿಂದ ಯಾವ ಇಯರ್ ಅಂತ ರ್ಯಾಂಡಮ್ಲಿ ಅಷ್ಟೇ ಹೇಳ್ಬೋದು. ನೋಡಿ, ಕೆಲವೊಂದು ಬುಕ್ ನೋಡಿದಾಗ 1942 ಕೊಟ್ಟಿದ್ದಾರೆ, ಕೆಲವೊಂದು ಬುಕ್ಸಲ್ಲಿ 1945 ಕೊಟ್ಟಿದ್ದಾರೆ. ಸೊ ಗೌರ್ಮೆಂಟ್ ಬುಕ್ಕಲ್ಲಿ ಕೂಡ ಇದು ಎಕ್ಸಾಕ್ಟ್ ಆಗಿ ಕೊಟ್ಟಿರಲಿಲ್ಲ. ಸೊ ಅದಕ್ಕೆ 1942 ಟು 1955 ವರೆಗೆ ಫಸ್ಟ್ ಜನರೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಹಾರ್ಡ್ವೇರ್ ಅಂತ ಯಾವ್ಯಾವ ಬಳಕೆ ಮಾಡಲಾಯಿತು ಸ್ಪೆಷಲಿ ಅಂದಾಗ, ಇಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ ಬಳಕೆ ಮಾಡಲಾಯಿತು. ಇಲ್ಲಿ ಮ್ಯಾಗ್ನೆಟಿಕ್ ಡ್ರಮ್ ಅಂತ ಸೆಕೆಂಡರಿ ಸ್ಟೋರೇಜ್ ಬಳಕೆ ಮಾಡಲಾಯಿತು. ಇಲ್ಲಿ ರಿಲೇ ಮೆಮೊರಿ, ಪಂಚ್ ಕಾರ್ಡ್ಸ್ಗಳನ್ನು ಸೆಕೆಂಡರಿ ಸ್ಟೋರೇಜ್ಗಳಾಗಿ ಬಳಕೆ ಮಾಡಲಾಯಿತು. ಸೊ ಫಸ್ಟ್ ಜನರೇಷನಲ್ಲಿ ಏನು ಪ್ರಶ್ನೆ ಹೆಂಗೆ ಕೇಳ್ತಾರೆ ಅಂದರೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡ್ರಮ್ಸ್ ಯಾವ ಜನರೇಷನಲ್ಲಿ ಬಳಕೆ ಮಾಡಲಾಯಿತು ಅಂದರೆ ಫಸ್ಟ್ ಜನರೇಷನಲ್ಲಿ ಏನು ಮಾಡಲಾಯಿತು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡ್ರಮ್ಸ್ಗಳನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಲಾಯಿತು. ಅಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ ಬಳಕೆ ಮಾಡ್ತಿದ್ರು. ಸೊ ಇದು ಫಸ್ಟ್ ಜನರೇಷನ್ ಅಲ್ಲಿ ಅಂತ ಹೇಳ್ತೀವಿ. ಸೊ ಸಾಫ್ಟ್ವೇರ್ ನಲ್ಲಿ ಏನಂದ್ರೆ, ಸಾಫ್ಟ್ವೇರ್ ನಲ್ಲಿ ಯಾವ ತರ ಕ್ವಶನ್ ಕೇಳ್ತಾನೆ ನೋಡಿ, ಮಷಿನ್ ಮತ್ತು ಅಸೆಂಬ್ಲಿ ಲ್ಯಾಂಗ್ವೇಜ್ ಗಳ ಬಳಕೆ ಮಾಡಲಾಯಿತು. ಸೊ ಅದೇ ತರ ಕೇಳ್ತಾರೆ, ಮಷಿನ್ ಅಥವಾ ಅಸೆಂಬ್ಲಿ ಲ್ಯಾಂಗ್ವೇಜ್ ಯಾವ ಜನರೇಷನ್ ಕಂಪ್ಯೂಟರ್ ನಲ್ಲಿ ಬಳಕೆ ಮಾಡಲಾಯಿತು ಅಂದಾಗ ಅದು ಫಸ್ಟ್ ಜನರೇಷನ್ ಕಂಪ್ಯೂಟರ್ ನಲ್ಲಿ ಮಷಿನ್ ಮತ್ತು ಅಸೆಂಬ್ಲಿ ಲ್ಯಾಂಗ್ವೇಜ್ ಗಳನ್ನ ಬಳಕೆ ಮಾಡಲಾಯಿತು. ಇಲ್ಲಿ ಸ್ಟೋರ್ಡ್ ಪ್ರೋಗ್ರಾಮ್ ಕಾನ್ಸೆಪ್ಟ್ ಅನ್ನ ಬಳಕೆ ಮಾಡಲಾಯಿತು. ನಾವು ಈಗ ಏನ್ ಮಾಡ್ತೀವಿ ಅಂದ್ರೆ ಸಿಸ್ಟಮ್ ಅಲ್ಲಿ ಪ್ರೋಗ್ರಾಮ್ ಅನ್ನು ಮಾಡಿ ಇನ್ಸ್ಟಾಲ್ ಮಾಡ್ತೀವಿ ಡೈರೆಕ್ಟ್ಲಿ. ಬಟ್ ಇಲ್ಲಿ ಫಸ್ಟ್ ಜನರೇಷನ್ ಅಲ್ಲಿ ಹಂಗಿರ್ಲಿಲ್ಲ. ಇಲ್ಲಿ ಸ್ಟೋರ್ಡ್ ಪ್ರೋಗ್ರಾಮ್ ಕಾನ್ಸೆಪ್ಟ್ ಅನ್ನುವಂತ ಒಂದು ಪ್ರೋಗ್ರಾಮ್ಗಳನ್ನ ಬಳಕೆ ಮಾಡಲಾಯಿತು. ಇದು ಮೋಸ್ಟ್ಲಿ ಏನಿತ್ತಂದ್ರೆ ಸೈಂಟಿಫಿಕ್ ಅಪ್ಲಿಕೇಶನ್ಗೋಸ್ಕರನೇ ಇಲ್ಲಿ ಸಾಫ್ಟ್ವೇರ್ಗಳನ್ನ ಅತಿ ಹೆಚ್ಚಾಗಿ ಬಳಕೆ ಮಾಡಲಾಯಿತು ಅಂತ ನಾವು ನೋಡ್ತೀವಿ. ಸೊ ಇಲ್ಲಿ ಏನಿತ್ತು ಅಂದ್ರೆ ಕೇವಲ ಸೈಂಟಿಫಿಕ್ ಅಪ್ಲಿಕೇಶನ್ಗಳ ಮಾತ್ರ ಬಳಕೆ ಮಾಡಲಾಗ್ತಿತ್ತು. ಸೊ ಇಲ್ಲಿ ನೋಡಿ, ಕಂಪ್ಯೂಟರ್ನ ಗುಣಲಕ್ಷಣಗಳು ಏನಿತ್ತು ಅಂದ್ರೆ ಬಲ್ಕ್ ಇನ್ ಸೈಜ್ ಬಹಳ ದೊಡ್ಡದಿತ್ತು. ಒಂದು ಸಿಸ್ಟಮ್ ರೆಡಿ ಮಾಡ್ಬೇಕಂದ್ರೆ ಒಂದು ಮನೆ ರೂಮೇ ಫುಲ್ ತುಂಬೆ ಸಿಸ್ಟಮ್ ಇರ್ತಿತ್ತು. ಅದು ಬಹಳ ಕಾಸ್ಟ್ಲಿ, ಅಂದ್ರೆ ಅತಿ ದುಬಾರಿವಾಗಿರ್ತಿತ್ತು. ಡಿಫಿಕಲ್ಟ್ ಟು ಯೂಸ್, ಅದು ಬಳಕೆ ಮಾಡ್ಬೇಕಂದ್ರೆ ತುಂಬಾ ಕಠಿಣವಾಗಿತ್ತು. ಲಿಮಿಟೆಡ್ ಕಮರ್ಷಿಯಲ್ ಯೂಸ್ ಅಂದ್ರೆ ನೋಡಿ, ಲಿಮಿಟೆಡ್ ಟು ಅಂದಾಗ ಸೈಂಟಿಫಿಕ್ ಅಷ್ಟೇ ಲಿಮಿಟೆಡ್ ಇತ್ತು. ಬಟ್ ಲಿಮಿಟೆಡ್ ಕಮರ್ಷಿಯಲ್ ಯೂಸ್ ಅಂದ್ರೆ ಕಮರ್ಷಿಯಲ್ ಯೂಸ್ ಮಾಡುವಂತ ಏನು ಸೌಲಭ್ಯ ಇರಲಿಲ್ಲ. ಅಂದ್ರೆ ಸೈಂಟಿಫಿಕ್ಗೋಸ್ಕರ ಅಷ್ಟೇ ಅಪ್ಲಿಕೇಶನ್ ಡೆವಲಪ್ ಮಾಡೋದ ಕಾರಣಕ್ಕಾಗಿ ಏನಾಗ್ತಿತ್ತು ಅಂದ್ರೆ ಇಲ್ಲಿ ಕಮರ್ಷಿಯಲ್ ಯೂಸ್ಗೋಸ್ಕರ ತುಂಬಾ ಡಿಫಿಕಲ್ಟ್ ಆಗ್ತಿತ್ತು. ಲಿಮಿಟೆಡ್ ಅಂದ್ರೆ ಕೆಲವು ಹಂತಕ್ಕಷ್ಟೇ ಏನಾಯ್ತು, ಸೀಮಿತವಾಗಿತ್ತು. ತದನಂತರ ಇಲ್ಲಿ ಯಾವ್ಯಾವ ತರ ಸಿಸ್ಟಮ್ ಬಳಕೆ ಮಾಡಲೈತೆ ಅಂದ್ರೆ ಇಲ್ಲಿ ಇನಿಯಾಕ್, ಇಡ್ವ್ಯಾಕ್, ಎಡ್ಸ್ಯಾಕ್, ಯೂನಿವ್ಯಾಕ್ 1 ಇವೆಲ್ಲ ಏನಂದ್ರೆ ಫಸ್ಟ್ ಜನರೇಷನ್ ಬಳಕೆ ಮಾಡಲಂತ ಕಂಪ್ಯೂಟರ್ಗಳಂತ ನಾವು ಹೇಳ್ತೀವಿ, ಸಿಸ್ಟಮ್ಗಳಂತ ಹೇಳ್ತೀವಿ. ಸೊ ಸೆಕೆಂಡ್ ಜನರೇಷನ್ ಬಂದಾಗ 1955ರಿಂದ 1964ರವರೆಗೆ
ಈ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ನ ಅಥವಾ ಟೆಕ್ನಾಲಜಿ ಡೆವಲಪ್ಮೆಂಟ್ ಮಾಡಲಾಯಿತು. ಸೊ ಇಲ್ಲಿ ಮುಖ್ಯವಾಗಿ ಬದಲಾವಣೆ ಏನಂದರೆ, ಇಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ ಬದಲಿಗೆ ಟ್ರಾನ್ಸಿಸ್ಟರ್ಗಳ ಬಳಕೆ ಮಾಡಲಾಯಿತು. ಇಲ್ಲಿ ಮ್ಯಾಗ್ನೆಟಿಕ್ ಕೋರ್ ಮೆಮೊರಿ, ಇಲ್ಲಿ ಮ್ಯಾಗ್ನೆಟಿಕ್ ಡ್ರಮ್ ಇತ್ತು, ಇಲ್ಲಿ ಮ್ಯಾಗ್ನೆಟಿಕ್ ಕೋರ್ ಮೆಮೊರಿ ಬಳಸಲಾಯಿತು. ಇಲ್ಲಿ ಮ್ಯಾಗ್ನೆಟಿಕ್ ಟೇಪ್ ಆ್ಯಂಡ್ ಪೇಪರ್ ಟೇಪ್ ಆಸ್ ಎ ಇನ್ಪುಟ್ ಔಟ್ಪುಟ್ ಡಿವೈಸ್ಗಳಾಗಿ ಬಳಕೆ ಮಾಡಲಾಯಿತು. ಸೊ ಮೊಟ್ಟ ಮೊದಲ ಬಾರಿಗೆ ಏನೈತೆ ಅಂದರೆ ಟ್ರಾನ್ಸಿಸ್ಟರ್ಗಳ ಬಳಕೆ, ಮ್ಯಾಗ್ನೆಟಿಕ್ ಕೋರ್ ಮ್ಯಾಗ್ನೆಟಿಕ್ ಡ್ರಮ್ಗಳ ಬದಲಾಗಿ ಮ್ಯಾಗ್ನೆಟಿಕ್ ಕೋರ್ ಮೆಮೊರಿಗಳನ್ನು ಬಳಸಲಾಯಿತು. ಇಲ್ಲಿ ಮ್ಯಾಗ್ನೆಟಿಕ್ ಟೇಪ್ ಮತ್ತು ಪೇಪರ್ ಟೇಪ್ ಅನ್ನುವಂಥ ಇನ್ಪುಟ್ ಔಟ್ಪುಟ್ ಡಿವೈಸ್ಗಳನ್ನು ಬಳಕೆ ಮಾಡಲಾಯಿತು. ಸೆಕೆಂಡ್ರಿ ಡಿಸ್ಕ್ ಫಾರ್ ಸೆಕೆಂಡ್ರಿ ಸ್ಟೋರೇಜ್, ಇಲ್ಲಿ ಡಿಸ್ಕ್ಗಳನ್ನು ಬಳಸಲಾಗಿ ಏನು ಮಾಡಲಾಯಿತು, ಸೆಕೆಂಡ್ರಿ ಸ್ಟೋರೇಜ್ಗೋಸ್ಕರ ಡಿಸ್ಕ್ಗಳ ಬಳಕೆ ಮಾಡಲಾಯಿತು. ಸೊ ಇಲ್ಲಿ ಸಾಫ್ಟ್ವೇರ್ ಬದಲಾವಣೆ ನೋಡಿದಾಗ ಬ್ಯಾಚ್ ಆಪರೇಟಿಂಗ್ ಆ್ಯಂಡ್ ಮಲ್ಟಿ ಪ್ರೋಗ್ರಾಮಿಂಗ್ ಸಿಸ್ಟಮ್ಗಳನ್ನು ಬಳಸಲಾಯಿತು. ಇಲ್ಲಿ ನೋಡಿ, ಸ್ಟಾರ್ಟಿಂಗಲ್ಲಿ ಏನಿತ್ತು ಅಂದರೆ ಜಸ್ಟ್ ಸ್ಟೋರ್ಡ್ ಪ್ರೋಗ್ರಾಮ್ ಕಾನ್ಸೆಪ್ಟ್ ಇತ್ತು. ಇಲ್ಲಿ ಏನಾಯ್ತು ಅಂದರೆ ಬ್ಯಾಚ್ ಆಪರೇಷನ್ ಮತ್ತು ಮಲ್ಟಿ ಪ್ರೋಗ್ರಾಮಿಂಗ್ ಸಿಸ್ಟಮ್ಗಳ ಬಳಕೆ ಮಾಡಲಾಯಿತು. ಹೈ ಲೆವೆಲ್ ಲ್ಯಾಂಗ್ವೇಜಸ್, ಅಲ್ಲಿ ಸ್ಟಾರ್ಟಿಂಗಲ್ಲಿ ನೋಡಿದಾಗ ಜಸ್ಟ್ ಮಷಿನ್ ಮತ್ತು ಅಸೆಂಬ್ಲಿ ಲ್ಯಾಂಗ್ವೇಜ್ ಬಳಕೆ ಮಾಡಲಾಯಿತು. ಬಟ್ ಇಲ್ಲಿ ಬಂದಾಗ ಏನಾಯಿತು, ಸ್ವಲ್ಪ ಲ್ಯಾಂಗ್ವೇಜ್ಗಳಲ್ಲಿ ಬದಲಾವಣೆಯಾಗಿ ಹೈ ಲೆವೆಲ್ ಲ್ಯಾಂಗ್ವೇಜಸ್ಗಳನ್ನು ಬಳಕೆ ಮಾಡಲಾಯಿತು. ಆ ಹೈ ಲೆವೆಲ್ ಲ್ಯಾಂಗ್ವೇಜ್ ಯಾವುದಂದರೆ ಈ ಕಾಬಲ್ ಆ್ಯಂಡ್ ಫಾಟನ್ ಅನ್ನುವಂಥ ಹೈ ಲೆವೆಲ್ ಲ್ಯಾಂಗ್ವೇಜ್ ಯಾವ ಜನರೇಷನ್ಗೆ ಬಳಕೆ ಮಾಡಲಾಯಿತು ಅಂದರೆ ಸೆಕೆಂಡ್ ಜನರೇಷನಲ್ಲಿ ಬಳಕೆ ಮಾಡಲಾಯಿತು. ಸ್ವಲ್ಪ ಸೈಂಟಿಫಿಕ್ ಮತ್ತು ಕಮರ್ಷಿಯಲ್ ಅಪ್ಲಿಕೇಶನ್, ಕಮರ್ಷಿಯಲ್ ಅಂದರೆ ಇದೇನಂತೆ, ಕಮರ್ಷಿಯಲ್ ಅಪ್ಲಿಕೇಶನ್ಗೋಸ್ಕರ ಸ್ವಲ್ಪ ಡೆವಲಪ್ಮೆಂಟ್ ಆಗ್ತಾ ಬಂತು. ಸ್ಟಾರ್ಟಿಂಗಲ್ಲಿ ಲಿಮಿಟೆಡ್ ಟು ಸೈಂಟಿಫಿಕ್ ಅಷ್ಟೇ ಇತ್ತು, ಕಮರ್ಷಿಯಲ್ ಯೂಸ್ಗೋಸ್ಕರ ಕೇವಲ ಸ್ವಲ್ಪ ಸೀಮಿತವಾಗಿತ್ತು. ಬಟ್ ಇಲ್ಲಿ ಏನಿದೆ ಅಂದರೆ ಸ್ವಲ್ಪ ಸೈಂಟಿಫಿಕ್ದೊಂದಿಗೆ ಕಮರ್ಷಿಯಲ್ಗೋಸ್ಕರ ಸ್ವಲ್ಪ ಅಪ್ಲಿಕೇಶನ್ಗಳನ್ನು ಡೆವಲಪ್ಮೆಂಟ್ ಮಾಡ್ತಾ ಬಂದರು. ಸೊ ಸೈಂಟಿಫಿಕ್ ಆ್ಯಂಡ್ ಕಮರ್ಷಿಯಲ್ ಅಪ್ಲಿಕೇಶನ್ ಈ 2ನೇ ಜನರೇಷನಲ್ಲಿ ಬೆಳೆದು ಬಂತು. ಫಾಸ್ಟರ್, ಸ್ಮಾಲರ್ ಆ್ಯಂಡ್ ಮೋರ್ ರಿಲಿಯಬಲ್ ಆ್ಯಂಡ್ ಈಸಿಯರ್ ಟು ಪ್ರೋಗ್ರಾಮ್ ದ್ಯಾನ್ ಪ್ರಿವಿಯಸ್ ಜನರೇಷನ್ ಸಿಸ್ಟಮ್ಸ್. ಅಂದರೆ ಇಲ್ಲಿ ಸ್ವಲ್ಪ ಏನೈತೆ ಅಂದರೆ ಸ್ವಲ್ಪ ಫಾಸ್ಟ್ ಆಯಿತು ಸಿಸ್ಟಮ್, ಸ್ವಲ್ಪ ಚಿಕ್ಕದಾಯಿತು. ಮತ್ತು ಏನೈತೆ ಅಂದರೆ ಇದು ಸ್ವಲ್ಪ ಪ್ರೋಗ್ರಾಮ್ ಮಾಡುವಂಥ ಬೆಳಕಿಗೆ ಬಂತು. ನೋಡಿ, ಲಾಸ್ಟ್ ಜನರೇಷನಲ್ಲಿ ಸಿಸ್ಟಮ್ ಹೇಗಿತ್ತು, ಅತಿ ದೊಡ್ಡದಿತ್ತು. ಒನ್ ಸೆಕೆಂಡ್. ರೈಟ್. ಸೊ ಇಲ್ಲಿ ಏನಾಯ್ತು ಅಂದರೆ ಸ್ವಲ್ಪ ಸಿಸ್ಟಮ್ಗಳ ಫಾಸ್ಟ್ ಆಯಿತು, ಸ್ಮಾಲ್ ಆಯಿತು ಮತ್ತು ರಿಲಿಯಬಲ್ ಅಂದರೆ ವಿಶ್ವಾಸಾರ್ಹ ಆಯಿತು ಸ್ವಲ್ಪ. ಮತ್ತು ಪ್ರೋಗ್ರಾಮ್ ದ್ಯಾನ್ ಪ್ರೀವಿಯಸ್ ಜನರೇಷನ್, ಈಸಿಯರ್ ಟು ಪ್ರೋಗ್ರಾಮ್. ಅಂದರೆ ಹೋದ ಜನರೇಷನ್ಲಿ ಪ್ರೋಗ್ರಾಮ್ ಮಾಡಬೇಕಾದ್ರೆ ಸ್ವಲ್ಪ ಡಿಫಿಕಲ್ಟ್ ಇತ್ತು, ಇಲ್ಲಿ ಸ್ವಲ್ಪ ಈಸಿ ಆಗ್ತಾ ಬಂತು. ನೋಡಿ, ಜನರೇಷನ್ ಬರ್ತಾ ಹೋದಂಗೆ ಪ್ರೋಗ್ರಾಮಿಂಗ್ ಸ್ವಲ್ಪ ಈಸಿ ಆಗ್ತಾ ಹೋಗುತ್ತೆ. ಸೊ ಇದೇ ಸ್ಟೆಪ್ಪಿಂದ ಟೆಕ್ನಾಲಜಿ ಅಂತ ಹೇಳ್ತೀವಿ, ಇದೇ ಜನರೇಷನ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಕಮರ್ಷಿಯಲ್ ಪ್ರೊಡಕ್ಷನ್ ವಾಸ್ ಸ್ಟಿಲ್ ಡಿಫಿಕಲ್ಟ್ ಆ್ಯಂಡ್ ಕಾಸ್ಟ್ಲಿ. ಕಮರ್ಷಿಯಲ್ ಅಪ್ಲಿಕೇಶನ್ ಬಳಕೆ ಮಾಡಲಾಯಿತು, ಬಟ್ ಇನ್ನೂ ಕೂಡ ಸ್ವಲ್ಪ ಏನಿತ್ತು, ಕಠಿಣವಾಗಿತ್ತು. ಏನಕ್ಕೆ ಅಂದರೆ ಕಮರ್ಷಿಯಲ್ ಅಪ್ಲಿಕೇಶನ್ ಏನಾದರೂ ಉತ್ಪಾದನೆ ಮಾಡಬೇಕು ಅಥವಾ ಕಮರ್ಷಿಯಲ್ಗೋಸ್ಕರ ಯೂಸ್ ಮಾಡಬೇಕು ಸಿಸ್ಟಮ್ ಅಂದರೆ ಸ್ವಲ್ಪ ಇನ್ನೂ ಕಠಿಣವಾಗಿತ್ತು. ಸೊ ಈ ಜನರೇಷನಲ್ಲಿ ಯಾವ್ಯಾವ ಸಿಸ್ಟಮ್ಗಳ ಬಳಕೆ ಮಾಡಲಾಯಿತು ಅಂದರೆ ಹನಿವೆಲ್ 400, IBM 7030, CDC 1604, ಯೂನಿಯಾಕ್, ಲಾರ್ಕ್ ಅನ್ನುವಂಥ ಸಿಸ್ಟಮ್ಗಳು ಸೆಕೆಂಡ್ ಜನರೇಷನಲ್ಲಿ ಬಳಕೆ ಮಾಡಲಾಯಿತು. ಸೊ ನೆಕ್ಸ್ಟ್ ಥರ್ಡ್ ಜನರೇಷನ್ ನೋಡಿದಾಗ 1964 ಟು 1975 ವರೆಗೆ ನಾವು ಥರ್ಡ್ ಜನರೇಷನ್ ಅನ್ನು ಹೇಳ್ತೀವಿ. ಸೊ ಇಲ್ಲಿ ಏನು ಮಾಡಲಾಯಿತು ಅಂದರೆ ಮುಖ್ಯವಾಗಿ ಟ್ರಾನ್ಸಿಸ್ಟರ್ಗಳ ಬದಲಾಗಿ ಐಸಿಸ್ಗಳನ್ನು ಬಳಸಲಾಯಿತು. ಈ ಐಸಿಸ್ ಅಂದರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅಂತ ಹೇಳ್ತೀವಿ. ಇವು ಸಿಲಿಕಾನ್ನಿಂದ ಮಾಡಲ್ಪಟ್ಟಿರ್ತಾವೆ. ಎಲ್ಲರಿಗೂ ಗೊತ್ತು ಈ ಕಾಲಕ್ಕೆಲ್ಲ ಐಸಿಸ್ ಬಳಸಿರ್ತಾರಂತ. ಸೊ ಈ ಐಸಿ ವಿತ್ SSI ಆ್ಯಂಡ್ MSI ಟೆಕ್ನಾಲಜೀಸ್. ಐಸಿ ಅಂದರೆ ಇಂಟಿಗ್ರೇಟೆಡ್ ಚಿಪ್ಸ್ ಸರ್ಕ್ಯೂಟ್ ಅಂತ ಹೇಳ್ತೀವಿ, ಇಂಟಿಗ್ರೇಟೆಡ್ ಚಿಪ್ಸ್ ಅಥವಾ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಸೊ SSI ಅಂದರೆ ಸ್ಮಾಲ್ ವೇಟ್ ಎ ಸೆಕೆಂಡ್, ಸಾರಿ. ಈ SSI ಅಂದರೆ ಸ್ಮಾಲ್ ಸ್ಕೇಲ್ ಇಂಟಿಗ್ರೇಷನ್ ಮತ್ತು ಮೀಡಿಯಂ ಸ್ಕೇಲ್ ಇಂಟಿಗ್ರೇಷನ್ ಟೆಕ್ನಾಲಜಿಗಳನ್ನು ಬಳಸಲಾಯಿತು. ಎಲ್ಲಿ ಐಸಿ ಜೊತೆಗೆ ಏನು ಬಳಸಲಾಯಿತು ಅಂದರೆ ಸ್ಮಾಲ್ ಸ್ಕೇಲ್ ಮತ್ತು ಮೀಡಿಯಂ ಸ್ಕೇಲ್ ಇಂಟಿಗ್ರೇಷನ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ನೋಡಿ, ಇದು ಇಂಟಿಗ್ರೇಷನ್ ಟೆಕ್ನಾಲಜಿ ಎದಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಅಂದ್ರೆ ಐಸಿಗಳಿಗೆ. ಮತ್ತೆ ಇಲ್ಲಿ ಹೇಳಬಾರ್ದು ಇಲ್ಲಿ ಐಸಿ ಇದೆ ಸರ್, ಮತ್ತೆ ಇಲ್ಲಿ ಟೆಕ್ನಾಲಜಿ ಯಾಕೆ ಬಂತಂದ್ರೆ ಈ ಐಸಿಗೆ ಡೆವಲಪ್ಮೆಂಟ್ ಮಾಡಲಾಯಿತು. ನೆಕ್ಸ್ಟ್, ಲಾರ್ಜ್ ಮ್ಯಾಗ್ನೆಟಿಕ್ ಕೋರ್ಸ್ ಮೆಮೊರಿಗಳನ್ನು ಬಳಸಲಾಯಿತು. ಲಾರ್ಜ್ ಕೆಪಾಸಿಟಿ ಡಿಸ್ಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಟೇಪ್ಸ್ ಆಸ್ ಅ ಸೆಕೆಂಡರಿ ಸ್ಟೋರೇಜ್. ಸೊ ಸೆಕೆಂಡರಿ ಸ್ಟೋರೇಜ್ಗೋಸ್ಕರ ಏನು ಮಾಡಲಾಯಿತು ಅಂದರೆ ಲಾರ್ಜ್ ಕೆಪಾಸಿಟಿ ಡಿಸ್ಕ್ಗಳನ್ನು ಬಳಸಲಾಯಿತು ಮತ್ತು ಮ್ಯಾಗ್ನೆಟಿಕ್ ಟೇಪ್ಗಳನ್ನು ಬಳಸಲಾಯಿತು. ಇಲ್ಲಿ ಮಿನಿ ಕಂಪ್ಯೂಟರ್ಸ್ಗಳಿಗೂ ಏನಂದರೆ ಬೆಳೆದು ಬಂದು ಥರ್ಡ್ ಜನರೇಷನಲ್ಲಿ ಮುಖ್ಯವಾಗಿ ಮಿನಿ ಕಂಪ್ಯೂಟರ್ಸ್ಗಳು ಬೆಳಕಿಗೆ ಬಂದು. ನೆಕ್ಸ್ಟ್ ಇಲ್ಲಿ ಆಪರೇಟಿಂಗ್ ಸಿಸ್ಟಮ್ ಅಥವಾ ಸಾಫ್ಟ್ವೇರ್ ನೋಡಿದಾಗ ಟೈಮ್ ಶೇರಿಂಗ್ ಆಪರೇಟಿಂಗ್ ಸಿಸ್ಟಮ್ ಅಂತ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಮತ್ತು ರಿಮೋಟ್ ಪ್ರೊಸೆಸಿಂಗ್ ಬೆಳಕಿಗೆ ಬಂತು. ನಾವು ಹೇಳ್ತೀವಿ ಸರ್ ಟೈಮ್ ಶೇರಿಂಗ್ ಆಪರೇಟಿಂಗ್ ಸಿಸ್ಟಮ್ ಅಂದರೆ ಏನು ಅಂತ ನಾವು ಮುಂದೆ ನೋಡೋಣ. ಆಪರೇಟಿಂಗ್ ಸಿಸ್ಟಮ್ ಅಂದರೆ ಏನು, ಆಪರೇಟಿಂಗ್ ಸಿಸ್ಟಮಲ್ಲಿ ಯಾವ್ಯಾವ ಟೈಪ್ಸ್ ಅದಾವ ಅಂತ ಮುಂದೆ ನೋಡೋಣ. ಸೊ ಸದ್ಯಕ್ಕೆ ಟೈಮ್ ಶೇರಿಂಗ್ ಆಪರೇಟಿಂಗ್ ಸಿಸ್ಟಮ್ ಎಲ್ಲಿ ಅಂದರೆ ಥರ್ಡ್ ಜನರೇಷನ್ ಬೆಳಕಿಗೆ ಬಂತು. ಇಲ್ಲಿ ರಿಮೋಟ್ ಪ್ರೊಸೆಸಿಂಗ್ ಮತ್ತು ಬೆಳಕಿಗೆ ಬಂತು. ರಿಮೋಟ್ ಪ್ರೊಸೆಸಿಂಗ್ ಅಂದರೆ ಏನು ಗೊತ್ತು, ಒಂದು ಸಿಸ್ಟಮ್ನಲ್ಲಿ ಕೂತು ಇನ್ನೊಂದು ಸಿಸ್ಟಮ್ಗಳು ಆಪರೇಟ್ ಮಾಡೋದಕ್ಕೆ ರಿಮೋಟ್ ಪ್ರೊಸೆಸಿಂಗ್ ಅಂತೀವಿ. ಸೊ ಇಲ್ಲಿ ಥರ್ಡ್ ಜನರೇಷನಲ್ಲಿ ಸ್ವಲ್ಪ ಅದು ಬೆಳೆದು ಬಂತು. ಇಲ್ಲಿ ಸ್ಟ್ಯಾಂಡರ್ಡೈಸೇಷನ್ ಆಫ್ ಹೈ ಲೆವೆಲ್ ಲ್ಯಾಂಗ್ವೇಜ್. ಸೊ ಲಾಸ್ಟ್ ಟೈಮ್ ನೋಡಿದಾಗ ಜಸ್ಟ್ ಹೈ ಲೆವೆಲ್ ಲ್ಯಾಂಗ್ವೇಜ್ಗಳನ್ನು ಬಳಕೆ ಮಾಡಲಾಯಿತು. ಇಲ್ಲಿ ಏನಾಯ್ತು ಅಂದರೆ ಆ ಹೈ ಲೆವೆಲ್ ಲ್ಯಾಂಗ್ವೇಜ್ಗಳನ್ನು ಸ್ವಲ್ಪ ಸ್ಟ್ಯಾಂಡರ್ಡೈಸೇಷನ್ ಮಾಡಲಾಯಿತು, ಅಂದರೆ ಸ್ವಲ್ಪ ಅಭಿವೃದ್ಧಿ ಮಾಡಲಾಯಿತು. ಸೊ ಇಲ್ಲಿ ಥರ್ಡ್ ಜನರೇಷನಲ್ಲಿ ಬೆಳಕಿಗೆ ಬಂದ ಲ್ಯಾಂಗ್ವೇಜ್ಗಳು ಯಾವುದಂದರೆ ಫಾರ್ಟನ್ 2,
ಕಾಬಲ್, ಪಾಸ್ಕಲ್ PL ಬಾರ್ 1 ಮತ್ತು ಅಲ್ಗೋಲ್ 68 ಎನ್ನುವಂತಹ ಸ್ಟ್ಯಾಂಡರ್ಡೈಸ್ಡ್ ಹೈ ಲೆವೆಲ್ ಲ್ಯಾಂಗ್ವೇಜ್ಗಳನ್ನು ಬಳಕೆ ಮಾಡಲಾಯಿತು. ಇಲ್ಲಿ ಮತ್ತೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳು ಮತ್ತು ಅದೇ ಸ್ಟ್ಯಾಂಡರ್ಡೈಸ್ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳನ್ನ ಬಳಕೆ ಮಾಡಲಾಯಿತು. ಯಾವ್ಯಾವ ಅಂದರೆ ಫಾಟನ್ 2, ಕಾಬಲ್, ಪಾಸ್ಕಲ್ PL by 1, ಆಲ್ಗೋಲ್ 68 ಅನ್ನುವಂಥದ್ದು. ಅನ್ಬಂಡ್ಲಿಂಗ್ ಆಫ್ ಸಾಫ್ಟ್ವೇರ್ ಫ್ರಮ್ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ಗಳಿಗೆ ಸ್ವಲ್ಪ ಹೊಂದಾಣಿಕೆ ಮಾಡಿ ಏನು ಮಾಡಲಾಯಿತು ಅಂದರೆ ಅನ್ಬಂಡ್ಲಿಂಗ್ ಅಥವಾ ಬೇರ್ಪಡಿಕೆ ಮಾಡೋಕ್ಕೆ ಪ್ರಾರಂಭವಾಯಿತು ಇಲ್ಲಿಂದ. ಸೊ ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ಏನಿತ್ತು ಅಂದ್ರೆ ಜಸ್ಟ್ ಹಾರ್ಡ್ವೇರ್ಗಳ ಮೇಲೆ ಅಷ್ಟೇ ಸ್ವಲ್ಪ ಜಾಸ್ತಿಗೆ ಒತ್ತು ಕೊಡ್ತಾ ಇದ್ರು. ಬರ್ತಾ ಬರ್ತಾ ಏನಾಯ್ತು ಅಂದ್ರೆ ಸಾಫ್ಟ್ವೇರ್ಗಳ ಮೇಲೆ ಕೂಡ ಸ್ವಲ್ಪ ಟೆಕ್ನಾಲಜಿ ಏನ್ ಮಾಡ್ತಾ ಇದ್ರು, ಡೆವಲಪ್ಮೆಂಟ್ ಮಾಡ್ತಾ ಬರ್ತಾ ಹೋದ್ರು. ಸೊ ಮಲ್ಟಿ ಪ್ರೋಗ್ರಾಮಿಂಗ್ ಆಪರೇಟಿಂಗ್ ಸಿಸ್ಟಮ್ ಈ ಥರ್ಡ್ ಜನರೇಷನ್ ಅಲ್ಲಿ ಅಭಿವೃದ್ಧಿಪಡಿಸಲಾಯಿತು. ಸೊ ಇಲ್ಲಿ ಸಿಸ್ಟಮ್ ಬಂದಾಗ ಇದರ ಫೀಚರ್ಸ್ ಏನು, ಕ್ಯಾರೆಕ್ಟರಿಸ್ಟಿಕ್ಸ್ ಏನಾಯ್ತು ಅಂದ್ರೆ ಗುಣಲಕ್ಷಣಗಳನ್ನು ನೋಡಿದಾಗ ಇದು ಸ್ವಲ್ಪ ಫಾಸ್ಟ್ ಆಯಿತು, ಇನ್ನು ಸ್ವಲ್ಪ ಸ್ಮಾಲ್ ಆಯಿತು, ಇನ್ನೂ ಸ್ವಲ್ಪ ವಿಶ್ವಾಸಾರ್ಹ ಆಯಿತು ಮತ್ತು ಈಸಿಯರ್ ಆ್ಯಂಡ್ ಚೀಪರ್ ಟು ಪ್ರೊಡ್ಯೂಸ್ ಅಂದರೆ ಅದಕ್ಕೆ ಸಿಸ್ಟಮ್ ರೆಡಿ ಮಾಡಬೇಕಂದ್ರೆ ಏನಾಯಿತು, ಸ್ವಲ್ಪ ತುಂಬ ಸುಲಭ ಮತ್ತು ಸ್ವಲ್ಪ ಕಡಿಮೆ ಕಡಿಮೆ ಕಾಸ್ಟಲ್ಲಿ ನಾವು ಪ್ರೊಡ್ಯೂಸ್ ಮಾಡುವಂಥ ಡೆವಲಪ್ಮೆಂಟ್ ಇಲ್ಲಿ ಆಯ್ತು ಅಂದರೆ ಥರ್ಡ್ ಜನರೇಷನಲ್ಲಿ ಆಯಿತು. ಇಲ್ಲಿ ಕಮರ್ಷಿಯಲಿ ಈಸಿಯರ್ ಟು ಯೂಸ್ ಆ್ಯಂಡ್ ಈಸಿಯರ್ ಟು ಆಪರೇಟ್ ಸೈಂಟಿಫಿಕ್, ಕಮರ್ಷಿಯಲ್ ಆ್ಯಂಡ್ ಇಂಟರಾಕ್ಟಿವ್ ಆನ್ಲೈನ್ ಅಪ್ಲಿಕೇಶನ್ಸ್. ಇಲ್ಲಿ ಏನಾಯ್ತದೆ, ಕಮರ್ಷಿಯಲ್ ಯೂಸ್ ಮಾಡೋಕ್ಕೆ ಸ್ವಲ್ಪ ಇನ್ನಷ್ಟು ಸುಲಭವಾಯಿತು ಮತ್ತು ಅಪ್ಲಿಕೇಶನ್ ನೋಡಿ, ನಾವು ಏನಾದರೂ ಮಾಡ್ಬೇಕಂದ್ರೆ ಸಿಸ್ಟಮ್ ಅಪ್ಡೇಟ್ ಮಾಡ್ತೀವಿ. ಒಂದು ಮೊಬೈಲ್ ಇದೆ ಅಂದರೆ ನಾವು ನೋಡ್ತೀವಿ, ಚೆಕ್ ಮಾಡ್ತೀವಿ, ಅಪ್ಡೇಟ್ ಬಂದೈತಿ ಅಂತ. ಸೊ ಈ ಥರ ಏನಾಗ್ತಾ ಇತ್ತು ಅಂದರೆ ಯಾವುದೇ ಸಿಸ್ಟಮ್ ಅಪ್ಗ್ರೇಡ್ ಮಾಡೋಕ್ಕೆ ತುಂಬ ಈಸಿ ಆಯಿತು, ಸ್ಪೆಷಲಿ ಸೈಂಟಿಫಿಕಲಿ, ಕಮರ್ಷಿಯಲಿ ಮತ್ತು ಇಂಟರಾಕ್ಟಿವ್ ಆನ್ಲೈನ್ ಅಪ್ಲಿಕೇಶನ್ಸ್ಗಳನ್ನು ಡೆವಲಪ್ಮೆಂಟ್ ಮಾಡಲಾಯಿತು ಎಲ್ಲಿ ಅಂದರೆ ಥರ್ಡ್ ಜನರೇಷನಲ್ಲಿ. ಸೊ ಇಲ್ಲಿ ಬಳಕೆಗೆ ಬಂದ ಸಿಸ್ಟಮ್ಗಳು, ಯಾವ ಬಳಕೆ ಮಾಡಲಾದ ಸಿಸ್ಟಮ್ಗಳು ನೋಡಿದಾಗ IBM 360 and 370, PDP-8, PDP-11, CDC 6600, ಹನಿವೆಲ್ 6000 ಸೀರೀಸ್ಗಳ ಸಿಸ್ಟಮ್ಗಳನ್ನು ಏನು ಮಾಡಲಾಯಿತು ಅಂದರೆ ಇಲ್ಲಿ ಥರ್ಡ್ ಜನರೇಷನಲ್ಲಿ ಬಳಕೆ ಮಾಡಲಾಯಿತು. ಫೋರ್ತ್ ಜನರೇಷನ್ ನೋಡಿದಾಗ ಐಸಿಸ್ ವಿತ್ VLSI ಟೆಕ್ನಾಲಜೀಸ್. ಇಲ್ಲಿ ನೋಡಿ, ಲಾಸ್ಟ್ ಟೈಮ್ ನೋಡಿದಾಗ ಮೀಡಿಯಂ ಮತ್ತು ಸ್ಮಾಲ್ ಇತ್ತು, ಇಲ್ಲಿ ಏನಾಯ್ತು ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಟೆಕ್ನಾಲಜಿಗಳನ್ನು ಬಳಸಲಾಯಿತು. ಎದರ ಜೊತೆಗೆ ಅಂದರೆ ಐಸಿ, ಈ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಜೊತೆಗೆ ಏನು ಮಾಡಲಾಯಿತು ಅಂದರೆ VLSI ಟೆಕ್ನಾಲಜಿ ಬಳಕೆ ಮಾಡಲಾಯಿತು. ಇಲ್ಲಿ ಮೈಕ್ರೋ ಪ್ರೊಸೆಸ್ಗಳ ಬಳಕೆ ಮಾಡಲಾಯಿತು, ಸೆಮಿ ಕಂಡಕ್ಟರ್ ಮೆಮೊರಿಗಳನ್ನು ಬಳಕೆ ಮಾಡಲಾಯಿತು. ಲಾಸ್ಟ್ ಟೈಮ್ ನೋಡಿದಾಗೆಲ್ಲ ಮ್ಯಾಗ್ನೆಟಿಕ್ ಕೋರ್ ಇತ್ತು, ಆನಂತರ ಡಿಸ್ಕ್ ಮಾಡಲಾಯಿತು. ಈಗ ಬರ್ತಾ ಏನಾಯ್ತು ಅಂದರೆ ಸೆಮಿ ಕಂಡಕ್ಟರ್ ಮೇಲೆ ಸ್ವಲ್ಪ ಡಿಪೆಂಡೆಂಟ್ ಮಾಡ್ತಾ ಸೆಮಿ ಕಂಡಕ್ಟರ್ ಮೆಮೊರಿಗಳ ಬಳಕೆ ಮಾಡಲು ಪ್ರಾರಂಭ ಮಾಡಲಾಯಿತು. ಲಾರ್ಜರ್ ಕ್ಯಾಪಾಸಿಟಿ ಹಾರ್ಡ್ ಡಿಸ್ಕ್, ಇನ್ಬಿಲ್ಟ್ ಸೆಕೆಂಡರಿ ಸ್ಟೋರೇಜ್. ಹಾರ್ಡ್ ಡಿಸ್ಕ್ ಏನೈತೆ ಅಂದರೆ ಸ್ವಲ್ಪ ಕೆಪಾಸಿಟಿ ಹೆಚ್ಚು ಮಾಡಲಾಯಿತು, ಅದಕ್ಕೆ ಅಭಿವೃದ್ಧಿಪಡಿಸಿ ಸ್ವಲ್ಪ ಕೆಪಾಸಿಟಿ ಹೆಚ್ಚು ಮಾಡಿ ಮತ್ತು ಸೆಕೆಂಡರಿ ಸ್ಟೋರೇಜ್ಗಳಿಗೆ ಏನು ಮಾಡಲಾಯಿತು ಅಂದರೆ ಅಭಿವೃದ್ಧಿಪಡಿಸಲಾಯಿತು. ಇಲ್ಲಿ ಮ್ಯಾಗ್ನೆಟಿಕ್ ಟೇಪ್ಸ್, ಫ್ಲಾಪಿ ಡಿಸ್ಕ್ ಆಸ್ ಎ ಪೋರ್ಟೇಬಲ್ ಸ್ಟೋರೇಜ್ ಮೀಡಿಯಾ ಅಂದರೆ ನಾವು ಪೋರ್ಟೇಬಲ್ ಅಂದರೆ ನಾವು ಈಸಿಯಾಗಿ ಕ್ಯಾರಿ ಮಾಡಬಹುದು, ಮೀನ್ಸ್ ತಗೊಂಡು ಹೋಗುವಂತಹ ಮೀಡಿಯಾ ನಾವು ಪೋರ್ಟೇಬಲ್ ಅಂತ ಹೇಳ್ತೀವಿ. ಇಲ್ಲಿ ಫ್ಲಾಪಿ ಡಿಸ್ಕ್ ಮತ್ತು ಮ್ಯಾಗ್ನೆಟಿಕ್ ಟೇಪ್ಗಳ ಬಳಕೆ ಮಾಡಲಾಯಿತು. ಇಲ್ಲಿ ಫೋರ್ತ್ ಜನರೇಷನ್ ನೋಡಿದಾಗ ಏನೈತೆ ಅಂದರೆ ಪರ್ಸನಲ್ ಕಂಪ್ಯೂಟರ್ಗಳು ಮತ್ತು ಅಭಿವೃದ್ಧಿಗೆ ಪ್ರಾರಂಭವಾಯಿತು. ಇಲ್ಲಿ ಪರ್ಸನಲ್ ಕಂಪ್ಯೂಟರ್ಗಳು ಫೋರ್ತ್ ಜನರೇಷನ್ ಅಲ್ಲಿ ಪ್ರೊಡ್ಯೂಸ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿ ಸಾಫ್ಟ್ವೇರ್ಗಳನ್ನು ನೋಡಿದಾಗ ರಿಯಲ್ ಟೈಮ್ ಶೇರಿಂಗ್ ಮತ್ತು ಡಿಸ್ಟ್ರಿಬ್ಯೂಟೆಡ್ ಆಪರೇಟಿಂಗ್ ಸಿಸ್ಟಮ್ಗಳ ಬಳಕೆ ಮಾಡಲಾಯಿತು. ಈ ರಿಯಲ್ ಟೈಮ್ ಮತ್ತು ಟೈಮ್ ಶೇರಿಂಗ್ ಲಾಸ್ಟ್ ಟೈಮ್ ನೋಡಿದಾಗ ಅಷ್ಟೇ ಟೈಮ್ ಶೇರಿಂಗ್ ಅಷ್ಟೇ ಇತ್ತು. ಇಲ್ಲಿ ರಿಯಲ್ ಟೈಮ್ ಶೇರಿಂಗ್ ಹಾಗೂ ಡಿಸ್ಟ್ರಿಬ್ಯೂಟೆಡ್ ಆಪರೇಟಿಂಗ್ ಸಿಸ್ಟಮ್ಗಳ ಬಳಕೆ ಎಲ್ಲಿ ಮಾಡಲಾಯಿತು ಅಂದರೆ 4ನೇ ಜನರೇಷನ್ ಅಲ್ಲಿ ಮಾಡಲಾಯಿತು. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಲಾಸ್ಟ್ ಟೈಮ್ ನೋಡಿದಾಗ ಸ್ಟ್ಯಾಂಡರ್ಡೈಸ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇತ್ತು ಅಷ್ಟೇ, ಬಟ್ ಇಲ್ಲಿ ಕಂಪ್ಲೀಟ್ ಆಗಿ ಪ್ರೋಗ್ರಾಮ್ ಮಾಡಿ ಈಸಿಯಾಗಿ ಬಳಸುವಂತಹ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳು ಎಲ್ಲಿ ಅಂದರೆ 4ನೇ ಜನರೇಷನ್ ಅಲ್ಲಿ ಬಳಕೆ ಮಾಡಲಾಯಿತು. ಅಲ್ಲಿ ಯಾವ್ಯಾವ ಅಂದರೆ C++ ಮತ್ತು DBase ಅನ್ನುವಂತಹ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳು ಅಥವಾ ಇಲ್ಲಿ ಯೂಸ್ ಮಾಡಲಾಯಿತು. ಆಪರೇಟಿಂಗ್ ಸಿಸ್ಟಮ್ ನೋಡಿದಾಗ ಇಲ್ಲಿ ಯುನಿಕ್ಸ್ ಅನ್ನುವಂಥ ಒಂದು ಆಪರೇಟಿಂಗ್ ಸಿಸ್ಟಮ್ ಅಭಿವೃದ್ಧಿಪಡಿಸಲಾಯಿತು ವಿತ್ C ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಈ ಯುನಿಕ್ಸ್ ಅನ್ನುವಂಥ ಆಪರೇಟಿಂಗ್ ಸಿಸ್ಟಮ್ C ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಜೊತೆಗೆ ಒಂದು ಅಭಿವೃದ್ಧಿಪಡಿಸಲಾಯಿತು ಎಲ್ಲಿ ಅಂದರೆ 4ನೇ ಜನರೇಷನ್ ಅಲ್ಲಿ. ಆಬ್ಜೆಕ್ಟ್ ಓರಿಯೆಂಟೆಡ್ ಡಿಸೈನ್ ಆ್ಯಂಡ್ ಪ್ರೋಗ್ರಾಮಿಂಗ್ ಈಸಿ ಆಯಿತು. ಇಲ್ಲಿ ಇಲ್ಲಿ ಆಪರೇಟಿಂಗ್ ಸಿಸ್ಟಮ್ ಹೆಂಗಿತ್ತು ಅಂದರೆ ಆಬ್ಜೆಕ್ಟ್ ಓರಿಯೆಂಟೆಡ್ ಇತ್ತು ಮತ್ತು ಡಿಸೈನ್ ಮತ್ತು ಪ್ರೋಗ್ರಾಮ್ ಮಾಡೋಕ್ಕೆ ತುಂಬ ಸುಲಭವಾಗಿ ಇತ್ತು. ನೆಕ್ಸ್ಟ್ ಬಂದಾಗ PC ನೆಟ್ವರ್ಕ್ ಬೇಸ್ಡ್ ಆ್ಯಂಡ್ ಸೂಪರ್ ಕಂಪ್ಯೂಟಿಂಗ್ ಅಪ್ಲಿಕೇಶನ್ಗಳ ಅಭಿವೃದ್ಧಿ ಮಾಡಲಾಯಿತು. ಸೊ ಸೂಪರ್ ಕಂಪ್ಯೂಟರ್ಗಳ ಅಭಿವೃದ್ಧಿ ಎಲ್ಲಿ ಪ್ರಾರಂಭ ಆಯಿತು ಅಂದರೆ 4ನೇ ಜನರೇಷನ್ ಅಲ್ಲಿ ಪ್ರಾರಂಭವಾಯಿತು. PC ಅಂದರೆ ಪರ್ಸನಲ್ ಕಂಪ್ಯೂಟರ್ ಆಗಲಿ ಅಥವಾ ನೆಟ್ವರ್ಕ್ ಬೇಸ್ಡ್ ಅಂತೀವಲ್ಲ, ಈಗ ಫಾರ್ ಎಕ್ಸಾಂಪಲ್ ಒಂದು ಸೆವೆರಲ್ ಕಂಪ್ಯೂಟರ್ಸ್ ಕನೆಕ್ಟೆಡ್ ಇನ್ ಅ ಸಿಂಗಲ್ ಕಂಪ್ಯೂಟರ್ ಅಂದರೆ 10 ಕಂಪ್ಯೂಟರ್ಗಳನ್ನು ಕನೆಕ್ಟ್ ಮಾಡಿ ಒಂದು ಸಿಂಗಲ್ ಕಂಪ್ಯೂಟರ್ಲಿ ಆಪರೇಟಿಂಗ್ ಮಾಡುವಂಥ ಒಂದು ನೆಟ್ವರ್ಕ್ ಬೇಸ್ಡ್ ಮತ್ತು ಸೂಪರ್ ಕಂಪ್ಯೂಟರ್ ಅಪ್ಲಿಕೇಶನ್ಗಳನ್ನ ಬಳಕೆ ಮಾಡಲಾಯಿತು. ಅಂದರೆ ಈ ನೆಟ್ವರ್ಕ್ ಬೇಸ್ಡ್ ಹೆಂಗೆ ಇರುತ್ತೆ ಅಂದರೆ ನಾವು 3-4 ಕಂಪ್ಯೂಟರ್ಸ್ ಕನೆಕ್ಟ್ ಮಾಡಿದಾಗ ನಾವು ಇನ್ನೊಂದು ಕಂಪ್ಯೂಟರಲ್ಲಿ ಇರುವ ಏನಾದ್ರು ಸ್ಟೋರೇಜ್ ಇದ್ರೆ ನಾವು ಈಸಿಯಾಗಿ ನೋಡಬಹುದಂತಹ ಸೌಲಭ್ಯ ಏನಂತೀವಿ ಅಂದರೆ ನೆಟ್ವರ್ಕ್ ಕನೆಕ್ಷನ್ ಅಂತ ಹೇಳ್ತೀವಿ. ಮುಂದೆ ನೋಡೋಣ ನೆಟ್ವರ್ಕ್ ಕನೆಕ್ಷನ್ ಹೇಗಿರುತ್ತೆ, ಯಾವ್ಯಾವ ಟೈಪ್ ನೆಟ್ವರ್ಕ್ ಕನೆಕ್ಷನ್ ಇರುತ್ತೆ ಅಂತ.
ಸೊ ಪಿ ಸಿಗಳ ಯಾವ್ಯಾವ ಟೈಪ್ ಪಿ ಸಿ ಇದ್ದೇವೆ ಅಂತ ನಾವು ಕೂಡ ಮುಂದೆ ನೋಡೋಣ. ಸೊ ಇಲ್ಲಿ ಹಾರ್ಡ್ವೇರ್ನಲ್ಲಿ ಫೀಚರ್ಸ್ ಬಂದು ನೋಡಿದಾಗ ಇಲ್ಲಿ ಏನೈತಂದ್ರೆ ಸ್ಮಾಲ್ ಮತ್ತು ಅಫೋರ್ಡೇಬಲ್ ಅಂದ್ರೆ ಈಸಿಯಾಗಿ ಪಡೆದುಕೊಳ್ಳುವಂತಹ ಸಿಸ್ಟಮ್ಗಳು ಇಲ್ಲಿ ಅಭಿವೃದ್ಧಿಪಡಿಸಲಾಯಿತು. ಸ್ವಲ್ಪ ವಿಶ್ವಾಸಾರ್ಹ ಮತ್ತು ಈಸಿ ಟು ಯೂಸ್ ಪಿಸಿಸ್ಗಳು, ಪಿ ಸಿ ಅಂದ್ರೆ ಪರ್ಸನಲ್ ಕಂಪ್ಯೂಟರ್ಗಳು ಏನಾಯ್ತು ಅಂದ್ರೆ ಇಲ್ಲಿ ಅಭಿವೃದ್ಧಿಪಡಿಸಲಾಯಿತು. ಮೋರ್ ಪವರ್ಫುಲ್ ಅಂಡ್ ರಿಲಿಯಬಲ್, ಅತಿ ಹೆಚ್ಚಾಗಿ ಶಕ್ತಿಯುತ ಮತ್ತು ವಿಶ್ವಾಸಾರ್ಹ ಕಂಪ್ಯೂಟರ್ಗಳು ಇಲ್ಲಿ 4ನೇ ಜನರೇಷನ್ ಅಭಿವೃದ್ಧಿಪಡಿಸಲಾಯಿತು. ಈಸಿ ಟು ಪ್ರೊಡ್ಯೂಸ್ ಕಮರ್ಷಿಯಲಿ ಅಥವಾ ಖಾಸಗಿ ಕಮರ್ಷಿಯಲಿ ಯೂಸ್ ಮಾಡಕ್ಕೆ ಏನೈತೆ ಅಂದ್ರೆ ಮತ್ತೆ ಸ್ವಲ್ಪ ಇಲ್ಲಿ ಈಸಿ ಆಗ್ತಾ ಬಂತು. ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ಕಮರ್ಷಿಯಲ್ ಯೂಸ್ ಮಾಡೋದು ತುಂಬಾ ಹಾರ್ಡ್ ಇತ್ತು, ತದನಂತರ ಸ್ವಲ್ಪ ಬರ್ತಾ ಬರ್ತಾ ಈಸಿ ಆಗ್ತಾ ಬಂತು. ಈಸಿಯರ್ ಟು ಅಪ್ಗ್ರೇಡ್ ಸಿಸ್ಟಮ್ ನಾವು ಅಪ್ಗ್ರೇಡ್ ಮಾಡ್ಬೇಕಂದ್ರೆ ಸ್ವಲ್ಪ ಇನ್ನೂ ಈಸಿ ಆಗೋಯ್ತು. ನೋಡಿ, ನಾವು ಸಿಸ್ಟಮ್ ಹೆಂಗ್ ಅಪ್ಗ್ರೇಡ್ ಮಾಡ್ತೀವಿ ಅಂದ್ರೆ ನಮಗೆ ಸ್ಟೋರೇಜ್ ಸ್ವಲ್ಪ 8 GB ಇದೆ ಅಂದ್ರೆ ನಾವು 10 GB ಹಾಕೊಳ್ಳೋದು. ಲೈಕ್ ವೈಸ್ ಏನೈತೆ ಅಂದ್ರೆ ಸ್ವಲ್ಪ ಅಪ್ಗ್ರೇಡೇಷನ್ ಮಾಡೋಕೆ ಸ್ವಲ್ಪ ಈಸಿ ಆಯಿತು. ರ್ಯಾಪಿಡ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಪಾಸಿಬಲ್. ಸೊ ಸಾಫ್ಟ್ವೇರ್ ಹೆಂಗ್ ಮಾಡ್ತಾರೆ, ಅತಿ ಶೀಘ್ರದಲ್ಲಿ ರ್ಯಾಪಿಡ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡೋಕೆ ಇಲ್ಲಿ ಸ್ವಲ್ಪ ಇನ್ನಷ್ಟು ಸುಲಭಕಾರಿಯಾಯಿತು. ಸೊ 4ನೇ ಜನರೇಷನ್ ಸಿಸ್ಟಮ್ಗಳು ಯಾವ್ಯಾವ ಬಳಕೆ ಮಾಡಲಾಯಿತು ಅಂದ್ರೆ IBM PC ಅಂಡ್ ಇಟ್ಸ್ ಕ್ಲೋನ್. IBM ಅನ್ನೋದು ಸೂಪರ್ PC ಮತ್ತು Apple II, TRS-80, VAX 9000, Cray 1, Cray 2, Cray XOR-NP, DEC 10, Star 1000, PDP 11. ಇಲ್ಲಿ ಏನಂದ್ರೆ ಈ ಕ್ರೇ ಸೀರೀಸ್ ಏನದಾವಲ್ಲ ಇವು ಸೂಪರ್ ಕಂಪ್ಯೂಟರ್ಸ್ ಅಂತ ಹೇಳ್ತೀವಿ. ಸೊ ಇದು ಕ್ರೇ ಅನ್ನೋದೇ ಏನಂದ್ರೆ ವಿಶ್ವದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಯಾವ್ದಂದ್ರೆ ಇದು ಕ್ರೇ ಅಂತ ಹೇಳ್ತೀವಿ. ಸೊ ಈ ಕ್ರೇ ಅಂತ ಮುಂದೆ ಕ್ರೇ ಅನ್ನೋ ಒಬ್ಬ ಸೈಂಟಿಸ್ಟ್ ಡೆವಲಪ್ಮೆಂಟ್ ಮಾಡಿದೋಸ್ಕರ ಅವನ ಹೆಸರ ಮೇಲೆ ಈ ಕ್ರೇ ಅನ್ನುವಂತ ಒಂದು ಫಸ್ಟ್ ಟೈಮ್ ಸೂಪರ್ ಕಂಪ್ಯೂಟರ್ನ ಅಭಿವೃದ್ಧಿಪಡಿಸಲಾಯಿತು. ಸೊ ಸೂಪರ್ ಕಂಪ್ಯೂಟರ್ಗಳ ಬೆಳಕೆ ಬಂದಷ್ಟು ಯಾವಾಗ ಅಂದ್ರೆ 4ನೇ ಜನರೇಷನ್ ಅಲ್ಲಿ ಸೂಪರ್ ಕಂಪ್ಯೂಟರ್ಗಳ ಅಭಿವೃದ್ಧಿ ಪ್ರಾರಂಭವಾಯಿತು ಅಂತ ನೋಡ್ತೀವಿ. ಸೊ ಈ 5ನೇ ಜನರೇಷನ್ ಇಸ್ ನಥಿಂಗ್ ಬಟ್ ಈ 4ನೇ ಜನರೇಷನ್ ಸ್ವಲ್ಪ ಮುಂದುವರೆದ ಭಾಗವೇ 5ನೇ ಜನರೇಷನ್ ಅಂತೀವಿ. 1989ರಿಂದ ಇಲ್ಲಿವರೆಗೆ ನಾವು 5ನೇ ಜನರೇಷನ್ ಅಥವಾ 5ನೇ ತಲೆಮಾರಿನ ಕಂಪ್ಯೂಟರ್ಗಳನ್ನ ಯೂಸ್ ಮಾಡ್ತೀವಿ. ಇಲ್ಲಿ ಐಸಿಸ್ ವಿತ್ ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಟೆಕ್ನಾಲಜಿ ಬಳಕೆ ಮಾಡಲಾಯಿತು. ದಟ್ ಇಸ್ ULS ಅಂದ್ರೆ ULSI ಅಂದ್ರೆ ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಅಂತ ಹೇಳ್ತೀವಿ. ಆ ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಟೆಕ್ನಾಲಜಿ ಬಳಕೆ ಮಾಡಿ ಐಸಿಗಳನ್ನ ಅಭಿವೃದ್ಧಿ ಪಡಿಸಲಾಯಿತು. ಇಲ್ಲಿ ಆಪ್ಟಿಕಲ್ ಡಿಸ್ಕ್ ಆಸ್ ಅ ಪೋರ್ಟೇಬಲ್ ಅಂಡ್ ರೀಡ್ ಓನ್ಲಿ ಸ್ಟೋರೇಜ್ ಮೀಡಿಯಾ. ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಏನಿತ್ತು ಫ್ಲಾಪಿ ಡಿಸ್ಕ್ ಇತ್ತು. ಆ ಫ್ಲಾಪಿ ಡಿಸ್ಕ್ ಏನಿತ್ತು ಪೋರ್ಟೇಬಲ್ ಇತ್ತು. ಆ ಫ್ಲಾಪಿ ಡಿಸ್ಕ್ ಇಲ್ಲೂ ಯೂಸ್ ಮಾಡ್ತೀವಿ, ಬಟ್ ಇಲ್ಲಿ ಅದರ ಬದಲಾಗಿ ಏನ್ ಮಾಡ್ತೀವಿ ಅಂದ್ರೆ ಆಪ್ಟಿಕಲ್ ಡಿಸ್ಕ್ ಗಳ ಬಳಕೆ ಮಾಡಲಾಯಿತು. ನೋಡಿ, ನೋಟ್ಬುಕ್, ಪವರ್ಫುಲ್ ಡೆಸ್ಕ್ಟಾಪ್, PC ಅಂಡ್ ವರ್ಕ್ ಸ್ಟೇಷನ್ಸ್ ಇವುಗಳ ಅಭಿವೃದ್ಧಿ ಪಡಿಸಲಾಯಿತು. ನಾವು ಇಲ್ಲಿ ನೋಡ್ತೀವಿ ವರ್ಕ್ ಸ್ಟೇಷನ್, PC, ಈ ನೋಟ್ಬುಕ್ಸ್ ಎಲ್ಲ ಮುಂದೆ ಕಂಪ್ಯೂಟರ್ಸ್ ಟೈಪ್ಸ್ ಅಲ್ಲಿ ಬರ್ತವೆ. ಸೊ ವರ್ಕ್ ಸ್ಟೇಷನ್ ಅಂದ್ರೆ ಏನು, ಮಿನಿ ಕಂಪ್ಯೂಟರ್, ಸೂಪರ್ ಫ್ರೇಮ್ ಕಂಪ್ಯೂಟರ್ಸ್, ಅವೆಲ್ಲ ನಾವು ಮುಂದೆ ನೋಡೋಣಂತೆ. ಸೊ ಇಲ್ಲಿ ಏನಾಯ್ತು ಅಂದ್ರೆ ನೋಟ್ಬುಕ್, ಪವರ್ಫುಲ್ ಡೆಸ್ಕ್ಟಾಪ್, PCs ಮತ್ತು ವರ್ಕ್ ಸ್ಟೇಷನ್ ಗಳ ಅಭಿವೃದ್ಧಿ ಪಡಿಸಲಾಯಿತು. ಇಲ್ಲಿ ಪವರ್ಫುಲ್ ಸರ್ವರ್ಸ್ ಗಳನ್ನ ಅಭಿವೃದ್ಧಿ ಪಡಿಸಲಾಯಿತು. ಈ ಸರ್ವರ್ ಅಂದ್ರೆ ಇಂಟರ್ನೆಟ್ ಅಂತೀವಲ್ಲ, ಈ ಒಂದೊಂದ್ಸಲ ನಾವು ಯಾವ್ದಾದ್ರು ಕೆಲಸ ಗೌರ್ಮೆಂಟ್ ಆಫೀಸ್ ಹೋದಾಗ ಸರ್ವರ್ ಇಲ್ಲ ಅಂತ ಹೇಳ್ತೀವಲ್ಲ, ಆ ತರ ಸರ್ವರ್ ಏನ್ ಮಾಡಲೈತೆ ಅಂದ್ರೆ ಇಲ್ಲಿ 5ನೇ ಜನರೇಷನ್ ಅಲ್ಲಿ ಪವರ್ಫುಲ್ ಸರ್ವರ್ ಗಳನ್ನ ಬಳಕೆ ಮಾಡಲಾಯಿತು. ಈ ಸರ್ವರ್ ಬಿಸಿ ಆಗಿರುತ್ತೆ ಅಂದ್ರೆ ಒಂದೇ ಸರ್ವರ್ ಮೇಲೆ ಸಾವಿರಾರು ಕಚೇರಿಗಳು ಕೆಲಸ ಮಾಡ್ತಿರ್ತಾವೆ, ಅದಕ್ಕೆ ಸರ್ವರ್ ಬಿಸಿ ಇರ್ತಾವಲ್ಲ. ಆ ತರ ಏನಂತಂದ್ರೆ 5ನೇ ಜನರೇಷನ್ ಅಲ್ಲಿ ಈ ಸರ್ವರ್ ಗಳ ಬಳಕೆ ಮಾಡಲಾಯಿತು. ಇಲ್ಲಿ ಸೂಪರ್ ಕಂಪ್ಯೂಟರ್ ಮತ್ತಷ್ಟು ಅಭಿವೃದ್ಧಿ ಪಡಿಸಲಾಯಿತು. ಎಲ್ಲಿ ಅಂದ್ರೆ 5ನೇ ಜನರೇಷನ್ ಅಲ್ಲಿ. ಮತ್ತೆ ಇಲ್ಲಿ ಇಂಟರ್ನೆಟ್ ಬಳಕೆ ಕೂಡ ಜಾರಿಗೆ ಬಂತು ಅಥವಾ ಇಂಟರ್ನೆಟ್ ಅಭಿವೃದ್ಧಿ ಪಡಿಸಲಾಯಿತು. ಇಲ್ಲಿ ಮೋರ್ ಕಾಂಪ್ಲೆಕ್ಸ್ ಸೂಪರ್ ಕಂಪ್ಯೂಟಿಂಗ್ ಅಪ್ಲಿಕೇಶನ್ಸ್ ಅಂದ್ರೆ ಅತಿ ಸಂಕೀರ್ಣವಾದ ಕಂಪ್ಯೂಟರ್ ಅಪ್ಲಿಕೇಶನ್ ಗಳ ಅಭಿವೃದ್ಧಿ ಪಡಿಸಲಾಯಿತು. ನೋಡಿ, ಸಂಕೀರ್ಣತೆ ಹೆಚ್ಚಾದಾಗ ಅದಕ್ಕೆ ಉಪಯೋಗ ತುಂಬಾ ಈಸಿ ಆಗಿರುತ್ತೆ. ನೋಡಿ, ನಾವು ಒಂದೇ ಒಂದು ಸಾಫ್ಟ್ವೇರ್ ಅಲ್ಲಿ ಅತಿ ಹೆಚ್ಚು ಫೀಚರ್ಸ್ ಆಡ್ ಮಾಡಿದಾಗ ಅದು ಈಸಿ ಅಪ್ಲಿಕೇಶನ್ ಯೂಸ್ ಮಾಡಕ್ಕಾಗುತ್ತಲ್ಲ. ಲೈಕ್ ವೈಸ್ ಇಲ್ಲಿ ಏನೈತೆ ಅಂದ್ರೆ ಅತಿ ಸಂಕೀರ್ಣವಾದ ಸೂಪರ್ ಕಂಪ್ಯೂಟಿಂಗ್ ಅಪ್ಲಿಕೇಶನ್ ಗಳ ಇಲ್ಲಿ ಬಳಕೆ ಮಾಡಲಾಯಿತು. ಇಲ್ಲಿ ಜಾವಾ ಎನ್ನುವಂತ ಮತ್ತೆ ಲ್ಯಾಂಗ್ವೇಜ್ ಅನ್ನ ಬಳಕೆ ಮಾಡಲಾಯಿತು. ನೋಡ್ತೀವಲ್ಲ, ಮೊದಲ ಬಾರಿಗೆ ಆಂಡ್ರಾಯ್ಡ್ ಬರೋಕ್ಕಿಂತ ಮೊದಲು ಜಾವಾ ಫೋನ್ ಗಳು ಬರ್ತಿದ್ವಲ್ಲ ಅದು. ಸೊ ಈ ಜಾವಾ ಇಲ್ಲಿ ಅಂದ್ರೆ 5ನೇ ಜನರೇಷನ್ ಅಲ್ಲಿ ಬಳಕೆ ಮಾಡಲಾಯಿತು. ಇಲ್ಲಿ ವರ್ಲ್ಡ್ ವೈಡ್ ವೆಬ್ ಅನ್ನ ಅಭಿವೃದ್ಧಿ ಪಡಿಸಲಾಯಿತು. ವರ್ಲ್ಡ್ ವೈಡ್ ನಥಿಂಗ್ ಬಟ್ ನಾವು ಇದು ಇಂಟರ್ನೆಟ್ ನೆಟ್ವರ್ಕ್ ಅಂತ ಹೇಳ್ತೀವಿ. ಇದು ಮುಂದೆ ನೋಡೋಣ, ಇದು ಇಂಟರ್ನೆಟ್ ಅಲ್ಲಿ ಬ್ರೌಸರ್ ಅಲ್ಲಿ ಯಾವ ತರ ಯೂಸ್ ಆಗುತ್ತೆ ಅಂತ. ನೆಕ್ಸ್ಟ್ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿದಾಗ ಪೋರ್ಟೇಬಲ್ ಸೂಪರ್ ಕಂಪ್ಯೂಟರ್ಸ್ ಗಳ ಅಭಿವೃದ್ಧಿ ಪಡಿಸಲಾಯಿತು. ಈ ನೋಡಿ, ಲ್ಯಾಪ್ಟಾಪ್ ಐತಲ್ಲ, ಈ ಲ್ಯಾಪ್ಟಾಪ್ ಏನ್ ಮಾಡ್ತೀವಿ ಅಂದ್ರೆ ಈಸಿಯಾಗಿ ಎತ್ಕೊಂತ ತಿರುಗಾಡ್ತೀವಿ. ಸೊ ಈ ಪೋರ್ಟೇಬಲ್ ಸೂಪರ್ ಕಂಪ್ಯೂಟರ್ಸ್ ಗಳು ಏನ್ ಮಾಡ್ತಾರೆ ಅಂದ್ರೆ 5ನೇ ಜನರೇಷನ್ ಅಲ್ಲಿ ಅಭಿವೃದ್ಧಿ ಪಡಿಸಲಾಯಿತು. ಕಂಪ್ಯೂಟರ್ ಶಕ್ತಿಯುತ ಆಯಿತು, ಮತ್ತೆ ಸ್ವಲ್ಪ ಅಗ್ಗವಾಯಿತು ಮತ್ತು ವಿಶ್ವಾಸಾರ್ಹ ಮತ್ತು ಈಸಿಯರ್ ಟು ಯೂಸ್ ಡೆಸ್ಕ್ಟಾಪ್ ಮಷಿನ್ ಗಳನ್ನ ಅಭಿವೃದ್ಧಿ ಪಡಿಸಲಾಯಿತು. ಸೊ ಪವರ್ಫುಲ್, ಚೀಪರ್, ರಿಲಿಯಬಲ್ ಅಂಡ್ ಈಸಿಯರ್ ಟು ಯೂಸ್ ಡೆಸ್ಕ್ಟಾಪ್ ಮಷಿನ್ಸ್ ಆರ್ ಡೆವಲಪ್ಡ್ ಇನ್ ದಿ 5th ಜನರೇಷನ್. ದೆನ್ ಪವರ್ಫುಲ್ ಸೂಪರ್ ಕಂಪ್ಯೂಟರ್ಸ್ ಆರ್ ಡೆವಲಪ್ಡ್ ಇನ್ ದ 5th ಜನರೇಷನ್. 5th ಜನರೇಷನ್ ಅಲ್ಲಿ ಅತಿ ಪವರ್ಫುಲ್ ಶಕ್ತಿಯುತ ಸೂಪರ್ ಕಂಪ್ಯೂಟರ್ ಗಳನ್ನ ಬಳಕೆ ಮಾಡಲಾಯಿತು. ಜನರಲ್ ಪರ್ಪಸ್ ಮಷಿನ್ ಗಳು ಕೂಡ ಇಲ್ಲಿ ಬಳಕೆ ಸಾಮಾನ್ಯವಾಗಿ ಯೂಸ್ ಮಾಡಬೇಕ ಅಂತ ಸಿಸ್ಟಮ್ಗಳು ಕೂಡ ಇಲ್ಲಿ 5ನೇ ಜನರೇಷನ್ ಅಲ್ಲಿ ಯೂಸ್ ಮಾಡುತ್ತೆ. ಈಗ ಕೆಲವೊಂದ್ಸಲ ಏನಾಗುತ್ತೆ ಗೊತ್ತು, ನಾವು
ನಮ್ಮ ಫ್ರೆಂಡ್ ಇದ್ದ ಒಬ್ಬ ಏನು ಮಾಡ್ತಿದ್ದ ಅಂದ್ರೆ ಮೂವಿ ನೋಡೋಕೆ ಒಂದು ಕಂಪ್ಯೂಟರ್ ತೊಗೊಂಡು ಬಂದಿದ್ದ. ಸೊ ದೀಸ್ ಆರ್ ಕಾಲ್ಡ್ ಜನರಲ್ ಪರ್ಪಸ್. ಸಾಮಾನ್ಯವಾಗಿ ನಾವು ಮೂವಿ ನೋಡೋಕ್ಕಾಗಲಿ, ನಮಗೆ ಇಲ್ಲ ನಮ್ಮ ಫೋನಲ್ಲಿ ಮೆಮೊರಿ ಸ್ಟೋರೇಜ್ ಕಮ್ಮಿ ಐತೆ ಅಂತ ಮೆಮೊರಿ ಫೋಟೋಗಳ ಸ್ಟೋರೇಜ್ ಮಾಡೋಕ್ಕಾಗಲಿ. ಸೊ ಲೈಕ್ ಜನರಲ್ ಏನೇ ಕೆಲಸ ಇಲ್ಲ ಆದರೂ ಸಿಸ್ಟಮ್ ತಂದು ಇಟ್ಕೊಳ್ಳುವಂತಹ ಪದ್ಧತಿ ಎಲ್ಲಿ ಜಾರಿಗೆ ಬಂದಂದ್ರೆ 5ನೇ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಈ ತರ ಡೆವಲಪ್ಮೆಂಟ್ ಆಗ್ತಾ ಬಂತು. ಸೊ ಇಲ್ಲಿ ಅತಿ ಹೆಚ್ಚಾಗಿ ಅಂದ್ರೆ ಐಬಿಎಂ SP2, ಪರಂ ಇದನ್ನು ಇಂಡಿಯಾ ಸೂಪರ್ ಕಂಪ್ಯೂಟರ್, ಈ ತರ ಕಂಪ್ಯೂಟರ್ಗಳು ಏನ್ ಮಾಡಲಾಯ್ತು ಅಂದ್ರೆ ಇಲ್ಲಿ ಅಭಿವೃದ್ಧಿ ಪಡಿಸಲಾಯಿತು. ಸೊ ಮುಂದಿನ ತರಗತಿಯಲ್ಲಿ ಈ ಟೈಪ್ಸ್ ಆಫ್ ಕಂಪ್ಯೂಟರ್ನ ಅಧ್ಯಯನ ಮಾಡೋಣ. ಕಂಪ್ಯೂಟರ್ ಅಲ್ಲಿ ನಾವು ಒಟ್ಟ ಡೇಟಾ ಹ್ಯಾಂಡ್ಲಿಂಗ್ ಕ್ಯಾಪಬಿಲಿಟೀಸ್ ಮತ್ತು ಸೈಜ್ಗಳ ಮೇಲೆ ನಾವು ಕಂಪ್ಯೂಟರ್ನ ಡಿವೈಡ್ ಮಾಡ್ತೀವಿ. ಸೊ ಡೇಟಾ ಹ್ಯಾಂಡ್ಲಿಂಗ್ ಮೇಲೆ ನಾವು 3 ತರ ಕಂಪ್ಯೂಟರ್ಗಳ ಯೂಸ್ ಮಾಡ್ತೀವಿ. ಯಾವ್ಯಾವ ಅಂದ್ರೆ ಒಂದು ಅನಲಾಗ್ ಕಂಪ್ಯೂಟರ್, ಡಿಜಿಟಲ್ ಕಂಪ್ಯೂಟರ್, ಹೈಬ್ರಿಡ್ ಕಂಪ್ಯೂಟರ್. ಈ ಕಂಪ್ಯೂಟರ್ ಮೇಲೆ ಕೂಡ ಕ್ವಶನ್ ಕೇಳಿರ್ತಾರೆ. ಅನಲಾಗ್ ಕಂಪ್ಯೂಟರ್ಗಳು ಯಾವ ತರ ಯೂಸ್ ಮಾಡ್ತೀವಿ, ಸೊ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಡಿಜಿಟಲ್ ಕಂಪ್ಯೂಟರ್ಗಳು ಎಲ್ಲಿ ಯೂಸ್ ಮಾಡ್ತೀವಿ, ಈ ಹೈಬ್ರಿಡ್ ಕಂಪ್ಯೂಟರ್ಗಳು ಎಲ್ಲಿ ಯೂಸ್ ಮಾಡ್ತೀವಿ. ಈ ಅನಲಾಗ್ ಕಂಪ್ಯೂಟರ್ಗಳು ಭೂಕಂಪ ತೀವ್ರತೆಗಳಲ್ಲಿ ಇಂಥ ಕೇಸಸ್ಗಳಿಗೆ ನಾವು ಏನು ಮಾಡ್ತೀವಿ ಅಂದ್ರೆ ಅನಲಾಗ್ ಕಂಪ್ಯೂಟರ್, ಡಿಜಿಟಲ್ ಕಂಪ್ಯೂಟರ್ ಸೈಂಟಿಫಿಕ್ ರಿಸರ್ಚ್ ಅಲ್ಲಿ, ಹೈಬ್ರಿಡ್ ಕಂಪ್ಯೂಟರ್ ಅಂದ್ರೆ ಇಲ್ಲಿ ನಾವು ಏರೋಪ್ಲೇನ್ಸ್ಗಳಲ್ಲಿ, ಪೆಟ್ರೋಲ್ ಬಂಕ್ಗಳಲ್ಲಿ ಹೈಬ್ರಿಡ್ ಕಂಪ್ಯೂಟರ್ನ ಯೂಸ್ ಮಾಡ್ತೀವಿ. ಇದು ಮುಂದೆ ಇದರ ಕಂಪ್ಯೂಟರ್ಸ್ ಟೈಪ್ ಮತ್ತು ಅದರ ಬಗ್ಗೆ ಅಧ್ಯಯನ ನಾವು ಮುಂದಿನ ತರಗತಿಯಲ್ಲಿ ಮಾಡೋಣ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಟೆಲಿಗ್ರಾಮ್ ಚಾನಲ್ ಆಗಿರೋ RK ಅಪ್ಡೇಟ್ಸ್ಗೆ ಜಾಯ್ನ್ ಆಗಿ. ಈ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ನೀವೆಲ್ಲ ಜಾಯ್ನ್ ಆಗಿ. ಅಲ್ಲಿ ಕಂಪ್ಯೂಟರ್ ನೋಟ್ಸ್ಗಳನ್ನು ನಾವು ಅಲ್ಲಿ ಶೇರ್ ಮಾಡ್ತಿರ್ತೀವಿ. ಇದಲ್ಲದೆ ಅತಿ ಮುಖ್ಯವಾಗಿರೋ ಅಪ್ಡೇಟ್ಸ್ಗಳನ್ನು ಕೂಡ ಚಾನಲಲ್ಲಿ ಶೇರ್ ಮಾಡಲಾಗುವುದು. ಧನ್ಯವಾದಗಳು.